ಕಾರ್ಯಕ್ರಮದ ಔಚಿತ್ಯ ಏನು, ಯಾಕೆ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅನ್ನೋದು ನಿಮಗೆ ಅರ್ಥ ಆಗಿದೆ. ಆದರೆ ಅನೇಕರ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಇದೆ. ಆ ಪ್ರಶ್ನೆ ಏನು ಅಂದ್ರೆ, ನೀವು ಡಿಲಿಮಿಟೇಷನ್ ಯಾಕೆ ಮಾಡಿದ್ರಿ ಅನ್ನುವಂಥ ಒಂದು ಪ್ರಶ್ನೆ ಇದ್ರ, ಇನ್ನೊಂದು ಈ ಮಹಿಳಾ ರಿಸರ್ವೇಷನ್ನ ಬಗ್ಗೆ ಇರುವಂಥ ಒಂದು ಕಾಂಗ್ರೆಸ್ಸಿನ ನೀತಿಯ ಬಗ್ಗೆ ಸ್ಪಷ್ಟೀಕರಣವನ್ನು ನಾವು ಜನರಿಗೆ ಕೊಡಬೇಕಾಗಿದೆ. ಸ್ನೇಹಿತರೆ, 1980ರಿಂದ ಈ ಒಂದು ಮಹಿಳಾ ಮೀಸಲಾತಿಯ ಬಗ್ಗೆ ದೇಶದಲ್ಲಿ ಚರ್ಚೆ ಶುರುವಾಯಿತು. 85ರ ನಂತರ ಜೋರಾಯಿತು. ಆದರೆ ಕಾಂಗ್ರೆಸ್ ಪಾರ್ಟಿ ಭಾಷಣವನ್ನು ಮಾಡ್ತೇವೆ ಹೊರತಾಗಿ ರಿಸರ್ವೇಷನ್ ತರುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಲಿಲ್ಲ. ನಾನು ಕಾಂಗ್ರೆಸ್ ಪಾರ್ಟಿಯವರು ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರಲ್ಲ, ನಾವು ಸಪೋರ್ಟ್ ಮಾಡಿದ್ದೀವಿ, ನೀವು ಹಂಗೆ ಮಾಡ್ರಿ, ನೀವು ಹೆಂಗೆ ಮಾಡ್ರಿ ಅಂತ. 1996 ದೇವೇಗೌಡರು ಈ ದೇಶದ ಪ್ರಧಾನಮಂತ್ರಿಯಾಗಿದ್ದರು. 96ರಲ್ಲಿ ಪ್ರಧಾನಮಂತ್ರಿಯಾಗಿದ್ದಂಥ ದೇವೇಗೌಡರಿಗೆ ಕಾಂಗ್ರೆಸ್ ಪಾರ್ಟಿಯ ಪ್ರಮುಖ ಬೆಂಬಲ ಇತ್ತು. ಅವತ್ತು ಕಾಂಗ್ರೆಸ್ ಪಾರ್ಟಿಯ ಬೆಂಬಲದಿಂದ ಅವತ್ತು ದೇವೇಗೌಡರು ಪ್ರಧಾನಮಂತ್ರಿಯಾಗಿದ್ದರು. 1996ರಲ್ಲಿ 81ನೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಸಂವಿಧಾನ ತಿದ್ದುಪಡಿಯನ್ನು ತಂದರು. ನಾನು ಇವತ್ತು ಗಂಟಾ ಘೋಷವಾಗಿ ನಿಮಗೆ ಹೇಳ್ತಾ ಇದ್ದೇನೆ, ದೇವೇಗೌಡರು ತಂದಾಗೂ ನಾವು ಹೇಳಿದ್ವಿ ಭಾರತೀಯ ಜನತಾ ಪಾರ್ಟಿಯ ಬಿಲ್ಲನ್ನು ಬೆಂಬಲಿಸ್ತದೆ ಅನ್ನುವಂಥ ಮಾತನ್ನು ಹೇಳಿದ್ವಿ. ಕಾಂಗ್ರೆಸ್ ಪಾರ್ಟಿ ವಿರೋಧ ಮಾಡಿತು. ಅರ್ಥಾತ್ ಯಾರು ಅವತ್ತು ವಿರೋಧ ಮಾಡಿದ್ದು? ಕಾಂಗ್ರೆಸ್ ಪಾರ್ಟಿ. 1992ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಕಾಲದಲ್ಲಿ ಮೊದಲನೇ ಸರ್ಕಾರದಲ್ಲಿ 84ನೇ ಅಮೆಂಡ್ಮೆಂಟ್ ಅನ್ನು ಇಂಟ್ರೊಡ್ಯೂಸ್ ಮಾಡಲಾಯಿತು. ಕಾಂಗ್ರೆಸ್ ಪಾರ್ಟಿಯವರಿಗೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಕೈ ಮುಗಿದು ಕೇಳಿಕೊಂಡ್ರು, ನಾವು ಬಿಲ್ ಇಂಟ್ರೊಡ್ಯೂಸ್ ಮಾಡಿ ಸಪೋರ್ಟ್ ಮಾಡ್ರಿ ಅಂತ. ಕಾಂಗ್ರೆಸ್ ಪಾರ್ಟಿ ಸಪೋರ್ಟ್ ಮಾಡೋದಿಲ್ಲ ಅಂತ ಹೇಳಿತು. ಸೋನಿಯಾ ಗಾಂಧಿಯವರು ಅಪೋಸಿಷನ್ ಲೀಡರ್ ಕಾಂಗ್ರೆಸ್ ಪಾರ್ಟಿಗೆ ನಾಚಿಕೆ ಆಗಬೇಕು. ಆ ಬಿಲ್ ಲ್ಯಾಪ್ಸ್ ಆಯಿತು. ಯಾಕಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರ 13 ತಿಂಗಳಿಗೆ ಮುಗಿದಿತ್ತು. 1999ರಿಂದ 2004ರಲ್ಲಿ ಅವತ್ತು 85ನೇ ಅಮೆಂಡ್ಮೆಂಟ್ ಬಂತು. ಆ ಅಮೆಂಡ್ಮೆಂಟ್ ಅನ್ನು ಅವತ್ತಿನ ಕಾನೂನು ಮಂತ್ರಿಗಳು ಲೋಕಸಭೆಯಲ್ಲಿ ಮಂಡಿಸಬೇಕಾದ್ರೆ ಆ ಕಾನೂನಿನ ಪ್ರತಿಯನ್ನ ಕಾನೂನಿನ ಮಂತ್ರಿಗಳ ಕೈಯಿಂದ ಕಿತ್ಕೊಂಡೋದ್ರು. ಯಾರು? ಕಾಂಗ್ರೆಸ್ ಬೆಂಬಲಿತ RJD SP ಕಾಂಗ್ರೆಸ್ ಪಾರ್ಟಿ ಆ ಬಿಲ್ಲನ್ನು ಕಸಿದು ಹರಿದು ಹಾಕಿದ್ರು ಸಹಿತ ಇವತ್ತು ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅಂತ ಪುಣ್ಯ ಪುರುಷನನ್ನು ನಾವು ನೆನೆಸಬೇಕು. ವಾಜಪೇಯಿ ಹೇಳಿದ್ರು ನಾನು ಬಿಲ್ ಮಂಡಿಸ್ತೀನಿ ಅಂತ ಹೇಳಿ ಕೊನೆಗೆ ಬಿಲ್ ಮಂಡನೆ ಆಯ್ತದು. ಆ ಅಮೆಂಡ್ಮೆಂಟು 85ನೇ ಅಮೆಂಡ್ಮೆಂಟು ಕಾಂಗ್ರೆಸ್ ಪಾರ್ಟಿಗೆ, ಸೋನಿಯಾ ಗಾಂಧಿ ಅವರಿಗೆ ಪರಿಪರಿಯಾಗಿ ಕೇಳ್ಕೊಂಡ್ರು ವಾಜಪೇಯಿ ಅವರು, ಬೆಂಬಲ ಕೊಡ್ರಿ ಪಾಸ್ ಆಗ್ತದೆ ಅಂತ. ಕಾಂಗ್ರೆಸ್ ಪಾರ್ಟಿ ಮನಸ್ಸು ಮಾಡಲಿಲ್ಲ. ಹಾಗಾಗಿ ಕಾಂಗ್ರೆಸ್ ಪಾರ್ಟಿ ಮಹಿಳೆಯರ ಪರವಾಗಿ ಇಲ್ಲ ಅನ್ನೋದು ಅವತ್ತು ಸಿದ್ಧ ಆಯಿತು. ಆನಂತರ 2009ನೇ ಇಸ್ವಿಯಲ್ಲಿ ಚುನಾವಣೆ ಬರೋಕ್ಕಿಂತ ಮೊದಲು ಮೊದಲು ಲೋಕಸಭೆಯಲ್ಲಿ ತರಬೇಕಾಗಿತ್ತು, ರಾಜ್ಯಸಭೆಯಲ್ಲಿ ತಂದರು, ಬಿಲ್ ಮಂಡನೆ ಮಾಡಿದರು. ಅವರು ಅಂದ್ಕೊಂಡಿದ್ರು ಬಿಜೆಪಿ ಬೆಂಬಲಿಸುವುದಿಲ್ಲ ಅಂತ. ಆದರೆ ಅವತ್ತೂ ಸಹಿತ ಸನ್ಮಾನ್ಯ ಅದ್ವಾನಿ ಅವರು, ಸುಷ್ಮಾ ಸ್ವರಾಜ್ ಅವರು ಹೇಳಿದ್ರು ನಾವು ಬೆಂಬಲಿಸ್ತೀವಿ ಅಂತ ಹೇಳಿ ರಾಜ್ಯಸಭೆಯಲ್ಲಿ ಬಿಲ್ ಅನ್ನು ಪಾಸ್ ಮಾಡಿದಂಥ 108ನೇ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಅನ್ನು ರಾಜ್ಯಸಭೆಯಲ್ಲಿ ಪಾಸ್ ಮಾಡಲಿಕ್ಕೆ ಭಾರತೀಯ ಜನತಾ ಪಾರ್ಟಿ ಕಾಂಗ್ರೆಸ್ ಸರ್ಕಾರಕ್ಕೆ ಬೆಂಬಲವನ್ನು ಕೊಟ್ಟಿತ್ತು. ಆನಂತರ ನಾವು ಹೇಳಿದ್ವಿ, ನಾವು ವಿಪ್ಪಿದ್ದೆ. ಅವಾಗ ನಾನು ಲೋಕಸಭೆ ಒಳಗಿದ್ದೆ. ಅವಾಗ ಸುಷ್ಮಾ ಸ್ವರಾಜ್ ಅವರು ಹೇಳಿದರು ಸೋನಿಯಾ ಗಾಂಧಿ ಅವರಿಗೆ, ಆ ಬಿಲ್ಲನ್ನು ಲೋಕಸಭೆಯೊಳಗೆ ತಗೊಂಡ್ಬರ್ರಿ, ನಾವು ಬೆಂಬಲಿಸ್ತೀವಿ, 33% ರಿಸರ್ವೇಷನ್ ಮಹಿಳೆಯರಿಗೆ ಜಾರಿ ತರೋಣ ಅಂತಂದ್ರೆ ಲೋಕಸಭೆ ಒಳಗೆ ತರಲೇ ಇಲ್ರಿ ಇವರು. ನೀವು ನಮಗೆ ಹೇಳ್ತೀರಿ, ನೀವು ನಿಮ್ಮಂತ ಸುಳ್ಳುಕೋರರು, ದಗಾಕೋರರು
ಮಹಿಳೆಯರ ವಿರುದ್ಧ ಇರೋರು ಯಾರೂ ಇಲ್ಲ. ಮಹಿಳಾ ರಿಸರ್ವೇಷನ್ಗೆ ವಿರೋಧ, ಶಾಬಾನು ಕೇಸ್ ಬಗ್ಗೆ ಪ್ರಸ್ತಾಪ ಆಯಿತು, ತ್ರಿಬಲ್ ತಲಾಖಿಗೆ ವಿರೋಧ, ಆರ್ಟಿಕಲ್ 370ಗೆ ವಿರೋಧ, ಎಲ್ಲದಕ್ಕೂ ವಿರೋಧ. ಮೋದಿಯವರನ್ನ ವಿರೋಧ ಮಾಡ್ತಾ ದೇಶವನ್ನೇ ವಿರೋಧ ಮಾಡ್ತಾರೆ. ದೇಶಕ್ಕೆ ವಿರೋಧ ಮಾಡುವಂತ ಒಂದು ಮಾನಸಿಕತೆಗೆ ಕಾಂಗ್ರೆಸ್ ಪಾರ್ಟಿ ನಿಂತಿದೆ. ಮೊನ್ನೆ ನಾವು ಮತ್ತೊಂದು ಅಮೆಂಡ್ಮೆಂಟ್ ಅನ್ನು ಮಂಡಿಸಿದ್ವಿ. ಯಾಕೆ? 2023ರ ಅಮೆಂಡ್ಮೆಂಟ್ನಲ್ಲಿ ನಾನು ಪಾರ್ಲಿಮೆಂಟ್ ಅಫೇರ್ಸ್ ಮಂತ್ರಿ ಇದ್ದೆ. ಅವಾಗ ಈ ಡಿಲಿಮಿಟೇಷನ್ ಆಗಬೇಕು ಮತ್ತು ರಿಸರ್ವೇಷನ್ ಬರಬೇಕು ಅಂದ್ರೆ, ರಿಸರ್ವೇಷನ್ ಬರಬೇಕಂದ್ರೆ ಡಿಲಿಮಿಟೇಷನ್ ಆಗಬೇಕು. ಡಿಲಿಮಿಟೇಷನ್ ಮುಂದಿನ ಸೆನ್ಸಸ್ ಆಧಾರದ ಮೇಲೆ ಆಗ್ತದೆ, ಮುಂದಿನ ಜನಗಣತಿಯ ಮೇಲೆ ಆಗ್ತದೆ ಅಂತಿತ್ತು. ಅದನ್ನ ಡಿಲಿಂಕ್ ಮಾಡಲಿಕ್ಕೆ, ಅದಕ್ಕೆ ಇದಕ್ಕೆ ಸಂಬಂಧ ಇರಲಾರದಂತೆ ಡಿಲಿಮಿಟೇಷನ್ ಮಾಡಿ, ನಂಬರ್ಗಳನ್ನು ಜಾಸ್ತಿ ಮಾಡಿ, ಅಕಸ್ಮಾತ್ ನಾವು ಮುಂದಿನ ಸೆನ್ಸಸ್ ಆಧಾರದ ಮೇಲೆ ಮಾಡಿದ್ರೆ ದಕ್ಷಿಣ ಭಾರತಕ್ಕೆ ಅನ್ಯಾಯ ಆಗ್ತಿತ್ತು. ಆದ್ರೆ ನಮಗ್ ಪ್ರಶ್ನೆ ಕೇಳ್ತಾರ, ಉತ್ತರ ಪ್ರದೇಶಕ್ಕೆ 120 ಆಗ್ತದೆ, ನಮ್ಮ ಕರ್ನಾಟಕಕ್ಕೆ 42 ಆಗ್ತದಂತ. ಉತ್ತರ ಪ್ರದೇಶಕ್ಕೆ 80 ಮಾಡಿದ್ದಾರಲ್ಲ, ಯಾರು ಮಾಡಿದ್ದಾರೆ? ನಾವು ಮಾಡಿದ್ವಿ. ನಿಮ್ಮ ತಾತ ಮುತ್ತಾತ ಮಾಡ್ಯಾರ. ರಾಹುಲ್ ಗಾಂಧಿ ಅರ್ಥ ಮಾಡ್ಕೊರಿ ನೀವು ಇದನ್ನ. ನಿಮ್ಮ ಅಜ್ಜಿ, ನಿಮ್ಮ ತಾತ, ನಿಮ್ಮ ಮುತ್ತಾತ ಮಾಡಿದ್ದಾರೆ. ಆ 80 ಇದ್ದಿದ್ದು ಅವ್ರಿಗೆ 120 ಆಗ್ತದೆ. ಯಾರಿಗೆ 40 ಅವ್ರಿಗೆ 60 ಆಗ್ತದೆ. ತಮಿಳುನಾಡಿನಾಗ 60 ಆಗ್ತದೆ. ಹಾಗಾಗಿ ನಾನು ಬಹಳ ಹೊತ್ತು ಮಾತನಾಡ್ಲಿಕ್ಕೆ ಹೋಗುದಿಲ್ಲ. ರಾಜ್ಯ ಅಧ್ಯಕ್ಷರು ಮಾತನಾಡೋರಿದ್ದಾರೆ. ಕಾಂಗ್ರೆಸ್ ಪಾರ್ಟಿ OBCಗೂ ವಿರೋಧ ಮಾಡುತ್ತೆ. ನಾನು ಇವತ್ತು ಕಾಂಗ್ರೆಸ್ ಪಾರ್ಟಿಗೆ ಚಾಲೆಂಜ್ ಮಾಡ್ತೀನಿ. ರಾಜೀವ್ ಗಾಂಧಿ, ಮಾಜಿ ಪ್ರಧಾನಮಂತ್ರಿ ರಾಜೀವ್ ಗಾಂಧಿ ವಿರೋಧ ಪಕ್ಷದ ನಾಯಕರು ಆಗಿದ್ದರು, ಪ್ರಧಾನಮಂತ್ರಿನೂ ಆಗಿದ್ದರು. ಪಾರ್ಲಿಮೆಂಟ್ನಲ್ಲಿ ಅವರ ಅತ್ಯಂತ ದೊಡ್ಡ ಭಾಷಣ, ಉದ್ದನೆಯ ಭಾಷಣ ಅಂದ್ರೆ OBC ರಿಸರ್ವೇಷನ್ ವಿರುದ್ಧವಾಗಿ ಮಾಡಿದ್ದರು. ಇಟ್ ವಾಸ್ ಅಗೇನ್ಸ್ಟ್ OBC ರಿಸರ್ವೇಷನ್. ಇವತ್ತು ಮಹಿಳಾ ರಿಸರ್ವೇಷನ್ಗೆ ವಿರುದ್ಧ ಮಾಡಿದ್ದಾರೆ. ಪಂಡಿತ್ ನೆಹರು ಅವರ ಕಾಲದಲ್ಲಿ SC/ST ರಿಸರ್ವೇಷನ್ಗೆ ವಿರೋಧ ಮಾಡಿದಂಥವರು ಕಾಂಗ್ರೆಸ್ ಪಾರ್ಟಿಯವರು. ಹಾಗಾಗಿ ದುರ್ಬಲರು, ಮಹಿಳೆಯರು, OBCಗಳು ಇದಕ್ಕೆ ವಿರುದ್ಧವಾದಂತಹ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ. ಅವ್ರಿಗೇನಾದ್ರೂ ಇದ್ರೆ ಆ ನಕಲಿ ಗಾಂಧಿ ಮನೆತನದ ಮಹಿಳೆಯರಷ್ಟೇ ಬರಬೇಕು. ಇಂದಿರಾ ಗಾಂಧಿ, ಪ್ರಿಯಾಂಕಾ ವಾದ್ರಾ, ಇಲ್ಲ ರಾಹುಲ್ ಬಾಬಾ, ಇವರೇ ಬರಬೇಕು. ಹಾಗಾಗಿ ಒಂದು ರೀತಿಯಲ್ಲಿ ಮಹಿಳೆಯರಿಗೆ, OBCಗಳಿಗೆ, SC/STಗಳಿಗೆ, ವೀಕರ್ ಸೆಕ್ಷನ್ಗಳಿಗೆ ವಿರುದ್ಧ ಮಾಡಿದಂಥ ಕಾಂಗ್ರೆಸ್ ಪಾರ್ಟಿಯನ್ನ ಕಸದ ಬುಟ್ಟಿಯಲ್ಲಿ ಹಾಕಬೇಕು. ಅಲ್ಲಿಯವರೆಗೆ ನಮ್ಮ ಅಭಿಯಾನ ಮುಂದುವರಿತದೆ. ಮಹಿಳೆಯರಿಗೆ ನ್ಯಾಯ ಕೊಡಿಸುವವರೆಗೆ ನಮ್ಮ ಅಭಿಯಾನ ಮುಂದುವರಿತದೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ಇಲ್ಲಿ ಮಾಡಲಿಕ್ಕೆ ಸನ್ಮಾನ್ಯ ರಾಜ್ಯದ ಅಧ್ಯಕ್ಷರು ಹುಬ್ಬಳ್ಳಿಯನ್ನು ಆಯ್ಕೆ ಮಾಡಿಕೊಂಡು ಅವರು ನೇತೃತ್ವವನ್ನ ಅವರು ಮತ್ತು ಶೋಭಾ ಅವರು, ನಮ್ಮ ಮಂಜುಳಾ ಅವರು ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಧನ್ಯವಾದ ಹೇಳ್ತಾ ತಮ್ಮೆಲ್ಲರಿಗೂ ನಮಸ್ಕಾರ.